ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೊಸ ವಾರದಲ್ಲಿ ಶುಭೋದಯ. ಗುಡ್ ಮಾರ್ನಿಂಗ್. ಹೌ ಆರ್ ಯು? ನೀವೆಲ್ಲರೂ ಸಂತೋಷವಾಗಿದ್ದೀರಿ ಅಂತ ಬಯಸುತ್ತಾ ಇದ್ದೀನಿ. ಬನ್ನಿ, ಈ ದಿನದ ವಾಕ್ಯ ಧ್ಯಾನ ನಾವೆಲ್ಲರಿಗಾಗಿ ದೇವರು ಕೊಟ್ಟಿದ್ದಾರೆ. ಕೀರ್ತನೆಗಳು 31ನೇ ಅಧ್ಯಾಯ 24ನೇ ವಚನ. ಕೀರ್ತನೆಗಳು 31:24. ದ ಬುಕ್ ಆಫ್ ಸ್ಯಾಮ್ಸ್ 31:24. ಕರ್ತನಲ್ಲಿ ನಿರೀಕ್ಷಿಸುವವರೆಲ್ಲ ಧೈರ್ಯವಾಗಿರಿ, ಆತನು ನಿಮ್ಮ ಹೃದಯವನ್ನು ದೃಢಪಡಿಸುವನು. ಆಮೆನ್. ಬಿ ಆಫ್ ಗುಡ್ ಕರೇಜ್ ಅಂಡ್ ಹಿ ಶಾಲ್ ಸ್ಟ್ರೆಂಥನ್ ಯುವರ್ ಹಾರ್ಟ್ ಅಂಡ್ ಯೇ ದಟ್ ಹೋಪ್ ಇನ್ ದ ಲಾರ್ಡ್. ಆಮೆನ್. ಸ್ತೋತ್ರಂ. ಹಲ್ಲೆಲೂಯಾ. ಭಕ್ತನು ನಮ್ಮನ್ನು ವಾರದ ಪ್ರಥಮ ದಿನದಲ್ಲಿ ಒಂದು ಧೈರ್ಯದ ಮಾತು ಹೇಳುವುದನೆಂದ್ರೆ, ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿ ಇರಿ, ದೃಢವಾಗಿರಿ, ಆತನು ನಿಮ್ಮ ಹೃದಯವನ್ನು ದೃಢಪಡಿಸುವನು. ನಾವು ಯಾರಲ್ಲಿ ನಿರೀಕ್ಷೆ ಉಳ್ಳವರಾಗಿರ್ಬೇಕು? ಯಾರಲ್ಲಿ ದೃಢವುಳ್ಳವರಾಗಿರ್ಬೇಕು? ಟುಡೇ ಇಸ್ ದ ಬಿಗಿನಿಂಗ್ ಡೇ. ಬಹುಶಃ ಕಾಲೇಜ್ಗೆ ಹೋಗೋ ಮಕ್ಕಳು, ಎಕ್ಸಾಮ್ಸ್ಗೆ ಹೋಗೋ ಮಕ್ಕಳು, ಆಫೀಸ್ಗಳಿಗೆ ಹೋಗ್ತಿರುವ ಸಹೋದರ ಸಹೋದರಿಯರು, ಈ ವಾರ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೇಗೆ ಈ ವಾರ ಎಲ್ಲ ನಡೆಯುತ್ತದೆ ಅಂತ ಅನೇಕರು ಸಮಸ್ಯೆಗಳಿರ್ಬೋದು. ಸೊ ದೇವರು ಹೇಳ್ತಾ ಇದ್ದಾರೆ, ಭಕ್ತನು ಹೇಳ್ತಾ ಇದ್ದಾನೆ, ನೀವು ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿರಿ, ಆತನಲ್ಲೇ ಧೈರ್ಯವಾಗಿರಿ, ಆತನು ನಿಮ್ಮ ಹೃದಯವನ್ನು ದೃಢಪಡಿಸುವನು. ನನಗೆ ದೇವರಿದ್ದಾರೆ, ನನ್ನ ಕುಟುಂಬಕ್ಕೆ ದೇವರಿದ್ದಾರೆ, ನನ್ನ ಮಕ್ಕಳಿಗೆ ದೇವರಿದ್ದಾರೆ ಅಂತ ಧೈರ್ಯದಿಂದ ನಾವು ನಡ್ಕೋಬೇಕು. ವಿ ಹ್ಯಾವ್ ಟು ರನ್ ವಿತ್ ಗುಡ್ ಕರೇಜ್. ಐ ಮೀನ್, ನಮ್ಗೆ ಒಳ್ಳೆ ಧೈರ್ಯ ಇದ್ದರೆ ಆ ಧೈರ್ಯನೇ ನಿಮ್ಮನ್ನು ಇಡೀ ವಾರ ಕಾಪಾಡುತ್ತದೆ. ಆ ಧೈರ್ಯನೇ ಈ ದಿನವೆಲ್ಲ ನಿಮ್ಮನ್ನು ಕಾಪಾಡುತ್ತದೆ. ಐ ಮೀನ್, ಹಲ್ಲೆಲೂಯಾ. ಆತನನ್ನು ನಿಮ್ಮ ಹೃದಯವನ್ನು ದೃಢಪಡಿಸುವನು. ಯಾರು ಧೈರ್ಯವುಳ್ಳವರಾಗಿರ್ತಾರೋ ಅವರನ್ನು ದೃಢಪಡಿಸೋದು ದೇವರು. ಸ್ತೋತ್ರಂ. ಹಲ್ಲೆಲೂಯಾ. ಸೊ ನಮ್ಮನ್ನು ದೃಢಪಡಿಸೋದು ದೇವರಿಗೆ ಮುಂಜಾನೆ ವೇಳೆ ಬಂದಿದ್ದಾರೆ. ನಿನ್ನನ್ನು ನಮ್ಮನ್ನು ಎಲ್ಲರನ್ನು ದೃಢಪಡಿಸಬೇಕಂದ್ರೆ ನಮ್ಮಲ್ಲಿ ಕರ್ತನ ಪರವಾಗಿ ಒಂದು ನಿರೀಕ್ಷೆಯೂ, ಎರಡನೇದು ಧೈರ್ಯವಿರಬೇಕು. ಇದೆಯಾ? ಇದ್ದರೆ ನಿಮಗಿಂತ ಭಾಗ್ಯವಂತರು ಯಾರಿಲ್ಲ. ಸೊ ಹಾಗಿದ್ರೆ ಬನ್ನಿ, ನಿಮ್ಮ ನಿರೀಕ್ಷೆಯು, ನಿಮ್ಮ ಧೈರ್ಯವು ಇಡೀ ವಾರ ಕಾಪಾಡುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಹೌದು ರಾಜ್ಯ, ನಿನ್ನಲ್ಲಿ ನಿರೀಕ್ಷೆಯುಳ್ಳ ಮಕ್ಕಳಿವರು, ನಿನ್ನಲ್ಲಿ ಧೈರ್ಯವಾಗಿದ್ದಾರಯ್ಯ. ಅವರನ್ನು ನೀನು ಈ ವಾರ ಎಲ್ಲ ವಿಷಯದಲ್ಲಿ ದೃಢಪಡಿಸಿ ಅವ್ರನ್ನ ಕಾದು ಕಾಪಾಡಿ ರಕ್ಷಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇನ್ನೊಂದು ವಾಕ್ಯದಿಂದ ನಾವೆಲ್ಲರೂ ಒಟ್ಟಾಗಿ ಕೂಡೋ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಜೊತೆಯಾಗಿರಲಿ. ದೇವರು ನಿಮ್ಮನ್ನು ದೃಢಪಡಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.